ದೇಶ ಅಂತ ಬಂದಾಗ ಪಕ್ಷ ಭೇದಗಳ ಪಕ್ಕಕ್ಕೆ ಹೋಗಬೇಕು, ಇದು ನಿರೀಕ್ಷೆ. ಹೌದು ಸರ್, ನಿಮ್ಮ ಪ್ರಶ್ನೆಯೂ ಯಾಕಂದರೆ ಜನಗಳಿಗೆ, ಕಾಮನ್ ಮ್ಯಾನ್ಗೆ ಅಫೆಕ್ಟ್ ಆಗ್ತಕ್ಕಂಥ ವಿಚಾರಗಳು ಚರ್ಚೆ ಮಾಡಿದ್ರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಾನ್ಯ ರವೀಂದ್ರ ರೇಷ್ಮೆ ಅವರು ಮಾತಾಡ್ತಾ ಇದ್ರು, ಅಡ್ವರ್ಟೈಸ್ಮೆಂಟ್ಸ್ನಿಂದ ಹಿಡಿದು ಭಾಳ ವಿಚಾರಗಳು ಮಾತಾಡಿದ್ರು. ಹಾಗೆ ನೋಡಿದ್ರೆ ನಾನು ಹೇಳ್ತೀನಿ, ಪ್ರೈಮ್ ಮಿನಿಸ್ಟರ್ ಅವ್ರದ್ದು 2 ಏರ್ಕ್ರಾಫ್ಟ್ ಯೂಸ್ ಮಾಡ್ತಾರೆ ಎಲ್ಲ ಹೋಗಿ ಬರೋಕ್ಕೆ. ಎಷ್ಟು ಗೊತ್ತಾ ಕಾಸ್ಟ್? ಅದು 9,000 crores. ಯಾಕ್ರಿ ಬೇಕು? ವೈ ಡು ಯು ನೀಡ್? ಎರಡನೇದು, ಅವರ ಸೆಕ್ಯೂರಿಟಿ ಪ್ರೈಸ್ ಎಷ್ಟು ಗೊತ್ತಾ ವರ್ಷಕ್ಕೆ? ಡು ಯು ನೋ ದ್ಯಾಟ್? 100 ಕೋಟಿ ರೂಪಾಯಿಗಳನ್ನು ಹೋಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಖರ್ಚು ಮಾಡ್ತಾ ಇದ್ದಾರೆ. ಯಾರು ದುಡ್ಡಲ್ಲಿ ಖರ್ಚು ಮಾಡ್ತೀರಿ ನೀವು? ಯಾರು ದುಡ್ಡಲ್ಲಿ ಖರ್ಚು ಮಾಡ್ತಾ ಇದ್ದೀರಿ ನೀವು? ಇಫ್ ಯು ಆರ್ ನಾಟ್ ಪ್ರೊಟೆಕ್ಟೆಡ್ ಬೈ ದಿಸ್ ಕಂಟ್ರಿ ಅಂತಂದರೆ ವಾಟ್ ಕೈಂಡ್ ಆಫ್ ಥಿಂಗ್ಸ್ ಯು ಆರ್ ಡೂಯಿಂಗ್? ಯು ನೀಡ್ ಸೋ ಮೆನಿ ಪೊಲೀಸ್ ಪೀಪಲ್ ಟು ಜೆಡ್ ಕ್ಲಾಸ್ ಪೀಪಲ್ ಟು ಪ್ರೊಟೆಕ್ಟ್ ಯು, ಸ್ಪೆಂಡಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ. ಖರ್ಚು ವೆಚ್ಚ ಬಗ್ಗೆ ಮಾತಾಡಬೇಕಾದ್ರೆ ಹಲವಾರು ನಾವು ವಿಚಾರಗಳ ಅಂಕಿಅಂಶಗಳನ್ನ ಕೊಡಲಿಕ್ಕೆ ತಯಾರಿದ್ದೇನೆ. ನಾನು ಕೇಳ್ತಾ ಇದ್ದೀನಿ, ಚಿನ್ನದ ಬಗ್ಗೆ ಮಾತಾಡೋದು ಕೊಂಡ್ಕೋಬೇಡಿ ಅಂತ. ಚಿನ್ನ ಅಂತಕ್ಕಂಥ ಪದ, ಚಿನ್ನ ಅಂತಕ್ಕಂಥ ಆ ಲೋಹದ ಬಗ್ಗೆ ಭಾವನಾತ್ಮಕ ಸಂಬಂಧಗಳನ್ನು ಈ ದೇಶದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ದೇಶ ಇದು. ನೀವು ಹೇಳಿ, ಯಾರು ಹೆಚ್ಚು 1 kg, 2 kg, 3 kg ದುಡ್ಡನ್ನ ಕನ್ವರ್ಟ್ ಮಾಡಿಬಿಟ್ಟು ಲಾಕರ್ಲ್ಲಿ ಇಟ್ಕೊಳ್ತಾರೆ ನೋಡಿ, ಅವ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳೋದು ಬೇಡ ಅಂತ ಹೇಳಿಲ್ಲ. ಆದರೆ ಯಾರೋ ಮದುವೆ ಮಾಡ್ಕೊಳ್ತಕ್ಕಂಥವ್ರು, ಬಡವರು ಇರ್ತಕ್ಕಂಥವ್ರು, ಚಿನ್ನ ಒಂದು ತಾಳಿ ಮಾಡ್ಕೊಳ್ತಕ್ಕಂಥದ್ದು, ಬಳೆ ಮಾಡ್ಕೊಳ್ಳೋದು, ರಿಂಗ್ ಮಾಡ್ಕೊಳ್ತಾ, ಒಂದು ಎಂಗೇಜ್ಮೆಂಟ್ ರಿಂಗ್ 1 ವರ್ಷ ತಗೊಳ್ಳೇಬೇಡಿ ಅಂತ ಹೇಳ್ತಕ್ಕಂಥ ಯಾವ ಅರ್ಥ ತೋರಿಸ್ತದೆ ಅಂತ ವಿಚಾರ ಹೇಳ್ತೀನಿ. ಎಲ್ಲೋ ಒಂದು ಕಡೆ ನೀವು ಮಾಡಿರ್ತಕ್ಕಂಥ ಆಡಳಿತ ವೈಫಲ್ಯಕ್ಕೋಸ್ಕರ ನೀವು ಮಾಡಿದ ಅರ್ಥದಲ್ಲಿ ಪಿ ಚಿದಂಬರಂ ಹೇಳಿದ್ರು, ಅದೇ ಅರ್ಥದಲ್ಲಿ ಪಿ ಚಿದಂಬರಂ ಹೇಳಿದ್ರು, ನಾವು ಹೇಳಿದ್ವಿ. ಇನ್ನೊಂದು ನೋಡಿ, ನಾವೆಲ್ಲಿದ್ದೀವಿ ಈಗ? ಅಲ್ರಿ, ಪಿ ಚಿದಂಬರಂ ನಾವು ಕೆಲವು ತಪ್ಪುಗಳು ಮಾಡಿರ್ಬೋದು, ಕೆಲವು ಸರಿ ಮಾಡಿರ್ಬೋದು, ಎಲ್ಲವೂ ಸರಿ ಅಂತ ಹೇಳೋದಿಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ಯಾರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಹೇಳಿಕೆ ಕೊಟ್ಟಿದ್ರು ಅಂತ ಹೇಳಿ ಯಾವ ವರ್ಷದಲ್ಲಿ ಹೇಳಿದ್ರು, ಇವತ್ತು ಬಂದು ಅದೇ ಹೇಳಿಕೆ ನಾನು ಹೇಳ್ತೀನಿ ಅಂದ್ರೆ ಆಗಲ್ಲ. ದೇಶ ಬಹಳ, ಸರ್ ರವೀಂದ್ರ ರೇಷ್ಮೆ ಅವರೇ, ದೇಶ ಬಹಳ ಮುಂದುವರೆದಿದೆ. ದೇಶ ಬಹಳ ಮುಂದುವರಿಕೆ ಕಾಂಗ್ರೆಸ್ನ ಕೊಡುಗೆ ಬಹಳ ದೊಡ್ಡದಿದೆ. ಇವತ್ತಿನ ಆರ್ಥಿಕ ಸ್ಥಿತಿ ಬಗ್ಗೆ ನೀವೇ ಹೇಳ್ಕೊಳ್ತಾ ಇದ್ರಿ, 5 ಟ್ರಿಲಿಯನ್ ಎಕಾನಮಿ ಮಾಡ್ತಾ ಇದ್ದೀನಿ ನಾನು ಅಂತ. ನಾನು ನಿಮ್ಗೆ ಕೇಳ್ಬಿಡ್ತೀನಿ, ಕೇಳ್ಕೊಳ್ಳಿ ಸರ್. ನಿಮ್ಮ ಸರ್ಕಾರ ಹೋಗೋದಕ್ಕಿಂತ 1 ವರ್ಷ ಮುಂಚೆ ಪಿ ಚಿದಂಬರಂ ಈ ದೇಶಕ್ಕೆ ಮನವಿ ಮಾಡಿಕೊಂಡಿದ್ರು. ಯಾವ ಯುದ್ಧನೂ ಇರಲಿಲ್ಲ, ಏನೂ ಇರಲಿಲ್ಲ, ಎಲ್ಲ ಶಾಂತವಾಗಿತ್ತು. ಬಂಗಾರ ತಗೋಬೇಡಿ, ಬಂಗಾರ ತಗೋಬೇಡಿ ಅಂದ್ರು. 1 ನಿಮಿಷ ನಾನು ನಿಮ್ಮನ್ನ ಕೇಳ್ತಾ ಇರ್ತೇನೆ. ಅವ್ರಿಗೆ ಹೇಳಿದಿರಿ, ಅವ್ರು ಮಾತಾಡುವ ಮಧ್ಯಪ್ರವೇಶ ನಾನು ಹೇಳ್ತಾ ಇರ್ತಕ್ಕಂಥದ್ದು ರಾಜಕೀಯ ಪ್ರೇರಿತವಾದ ಹೇಳಿಕೆಗಳಲ್ಲ, ಬಿಜೆಪಿನ ಗುರಿ ಇಟ್ಕೊಂಡು ಹೇಳ್ತಾ ಇಲ್ಲ. ನರೇಂದ್ರ ಮೋದಿ ಸಾಹೇಬರು ಯಾವ್ದು ಕ್ಯಾಬಿನೆಟ್ ಚರ್ಚೆ ಮಾಡಿ ಜನಗಳ ಮುಂದೆ ಇಡಬೇಕಾಗಿತ್ತು, ಏಕಾಏಕಿ ಭಾಷಣ ಮಾಡಿ ಒಂದು ಜನಗಳನ್ನ ಆತಂಕದ ಸ್ಥಿತಿಗೆ ತೂಡಿದ್ರಲ್ಲ, ಅದಕ್ಕೆ ನನ್ನ ಆಕ್ಷೇಪ ಇದೆ ಅನ್ನೋ ವಿಚಾರಗಳನ್ನ ಹೇಳ್ತೀನಿ. ಈಗ ಇರ್ತಕ್ಕಂಥ ತುರ್ತು ಪರಿಸ್ಥಿತಿ ಅಂದರೆ ಈ ನಡೀತಾ ಇರ್ತಕ್ಕಂಥ ವಾರಿನ ಸಿಚುವೇಶನ್ ಅಲ್ಲಿ ನೀವು ಕ್ರಮಗಳನ್ನು ಕೈಗೊಳ್ಳಬೇಕಾಗಿರೋದು 2 ಮಾತು ಇಲ್ಲ ಅಂತ ಮಾತು ಹೇಳ್ತೇನೆ. ಯಾಕಂದ್ರೆ ದೇಶ ಕಮ್ಸ್ ಫಸ್ಟ್ ಫಾರ್ ಎವ್ರಿಬಡಿ ಅದನ್ನ ಇಂಡಿಯನ್ ನನ್ನ ಮಾತು ಹೇಳ್ತಾ ಇದ್ದೀನಿ. ಆದರೆ ನೀವು ಹೇಳಿದ ಹೇಳಿಕೆ ಒಂದು ಮಾತ್ರ ಹೇಳ್ತಾ ಇದ್ದೀನಿ ಕೇಳಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಮಾತಾಡಿದ್ರಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಯೂಸ್ ಮಾಡಿ, ಅದು ಜಾಗತಿಕವಾಗಿ ಬೇಕಾಗಿರ್ತಕ್ಕಂಥ ವಿಚಾರನೇ. ಎಷ್ಟು ಫ್ಲೇವರ್ ಕಟ್ಟಕ್ಕಾಗ್ತದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿದ್ರೆ ಮಾತ್ರ ನಾವು ಬೆಂಗಳೂರನ್ನ ಉಳಿಸೋಕ್ಕಾಗ್ತದೆ, ಇನ್ನೊಂದು ನಗರನ ಉಳಿಸೋಕ್ಕಾಗ್ತದೆ, ನೋ ಡೌಟ್ ಅಬೌಟ್ ಇಟ್. ಆದರೆ ಆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ನೀವು ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದ್ದೀನಿ ಅಂತೇಳಿ ಇವತ್ತು ದೇಶದ ಸಾಲ 218 ಲಕ್ಷ ಕೋಟಿಗಳು. ಅದೆಷ್ಟು ಗೊತ್ತಾ ಬಡ್ಡಿ ಕೊಡ್ತಾ ಇದ್ದೀವಿ? 42% ಆಫ್ ದ ಟ್ಯಾಕ್ಸ್ ಪೇಯರ್ ಮನಿ ಇಸ್ ಗೋಯಿಂಗ್ ಫಾರ್ ದ ಇಂಟ್ರೆಸ್ಟ್ ಬಾರೋಡ್ ಬೈ ದಿಸ್ ಪರ್ಸನ್. ನಾನು ಹೇಳ್ತೀನಿ, ಇವರು ಅಧಿಕಾರಕ್ಕೆ ಬಂದಾಗ 53 ಲಕ್ಷ ಕೋಟಿಗಳಿತ್ತು, ಇವತ್ತು 2,18,000 ತಗೊಂಡೋಗಿ ಬಡ್ಡಿ ಕಟ್ತಾ ಇದ್ರಲ್ರಿ. ನಮ್ಮ ದುಡ್ಡನ್ನ ಬಡ್ಡಿ ಕಟ್ತಾ ಇದ್ರೆ ನಾವು ಚಿನ್ನ ತಗೋಬೇಡಿ ಅಂತ ಹೇಳ್ತೀರೇನ್ರಿ? ನಾಚಿಕೆ ಆಗಲ್ಲ ನಿಮಗೆ? ಅಮೆರಿಕದ ಸಾಲ ಎಷ್ಟಿದೆ? ಅಮೆರಿಕ ಹಾಳಾಗೋಗ್ಲಿ, ಅಲ್ಲಿರ್ತಕ್ಕಂಥ ಸರ್ವಾಧಿಕಾರಿ ಕಟ್ಕೊಂಡು ನಾನು ಎಂಟ್ರಿ ಮಾಡಬೇಕು? ಅವ್ನು ಹುಚ್ಚ. ಐ ಆಮ್ ಟೆಲಿಂಗ್ ಯು, ಡೊನಾಲ್ಡ್ ಟ್ರಂಪ್ ಹುಚ್ಚ. ನಮ್ಮ ಪಾಕಿಸ್ತಾನ ವಾರದಾಗ ಏನ್ ಮಾತಾಡಿದ್ರು, ಏನ್ ಹೇಳಿದ್ರು ಅವರು? ನಾನೇ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದು ಅಂತ ಹೇಳಿದ್ರು. ಒಂದು ಉತ್ತರ ಕೊಡ್ಲಿಲ್ಲ ಆತನಿಗೆ. ಹುಚ್ಚರಿಗೆಲ್ಲ ಉತ್ತರ ಕೊಡ್ತಾರೇನ್ರಿ? ಹುಚ್ಚರಿಗೆಲ್ಲ ಉತ್ತರ ಕೊಡ್ತಾರ? ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡಿ. ಹಾಗಾದ್ರೆ ಹಂಗಿದ್ರೆ ಅಮೆರಿಕ ಬಗ್ಗೆ ಮಾತಾಡಬೇಡಿ, ಈ ಭಾರತ ದೇಶದ ಬಗ್ಗೆ ಮಾತಾಡಿ, ಭಾರತದ ಆರ್ಥಿಕ ಸ್ಥಿತಿ ಬಗ್ಗೆ ಮಾತಾಡಿ. ನೀವು ಕೊಚ್ಕೊಂಡ್ರಲ್ಲ ಆರ್ಥಿಕ ಸ್ಥಿತಿ 5 ಟ್ರಿಲಿಯನ್ ಎಕಾನಮಿ ತಗೊಂಡು ಹೋಗ್ತಾ ಇದೆ ಅಂತ. ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಮಾಡಿದ್ರಿ, ಯಾಕ್ರಿ ಫೇಲ್ ಆದ್ರಿ? ವೈ ಯುವರ್ ಎಕ್ಸ್ಪೋರ್ಟ್ಸ್ ಆರ್ ನಾಟ್ ಇನ್ಕ್ರೀಸ್? ವೈ ಯುವರ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಇಸ್ ನಾಟ್ ಇಂಪ್ರೂವ್ಡ್? ನಾನು ಹೇಳ್ದೆ, ಎಕ್ಸ್ಪೋರ್ಟ್ ಆಗ್ತಾ ಇರಬೇಕಾದ್ರೆ ಬೆಂಗಳೂರಿನಲ್ಲಿ ಐ ಟಿ ಕಂಪನಿಗಳಿಂದ ಆಗ್ತಾ ಇರ್ತಕ್ಕಂಥ ಎಕ್ಸ್ಪೋರ್ಟ್ನ ಇಟ್ಕೊಂಡು ನನ್ನ ಎಕ್ಸ್ಪೋರ್ಟ್ ಇಸ್ ವೆರಿ ಹೈ ಅಂತ ಹೇಳಕೋಬೇಡಿ. 100 ಕೋಟಿ ರೂಪಾಯಿಗಳ ಇಂಪೋರ್ಟ್ನ ಮಾಡ್ಕೊಳ್ತಾ ಇದೀವಲ್ಲ. HK ಪಾಟೀಲ್ ಮಾತಂದ್ರು, ನಿಮ್ಗೆ ಆ ಥರ ಆತಂಕ ಇರೋದ್ರೆ ಬ್ಯಾನ್ ಇಂಪೋರ್ಟಿಂಗ್ ಆಫ್ ಗೋಲ್ಡ್ ಅಂತ ಮಾಡಿ ತಾಕತ್ತಿದ್ರೆ ಯಾಕ್ರಿ ಮಾಡಲ್ಲ ನೀವು? ಜಾಗತೀಕರಣದ ಜಗತ್ತಿನಲ್ಲಿ ನಾನು ಭಾಳ ಸೀರಿಯಸ್ ಆಗಿ ಕೇಳ್ತೀನಿ.
ನೀವು ಇಂಪೋರ್ಟ್ ಮಾಡ್ತಕ್ಕಂಥ ಈ ಚಿನ್ನದಲ್ಲಿ 10 ವರ್ಷಗಳಿಂದ ಸುಮಾರು 3,500 ಟನ್ಗಳಷ್ಟು ಚಿನ್ನನ ಆಮದು ಮಾಡ್ಕೊಂಡಿರೋರು ಯಾರು ಗೊತ್ತಾ? ನಿಮ್ಮ ತವರು ರಾಜ್ಯ ಆಗಿರ್ತಕ್ಕಂಥ ಗುಜರಾತ್ನ ಮಾತು ಹೇಳ್ತಾ ಇದ್ದೀನಿ. ಎಲ್ಲ ರೀತಿಯಲ್ಲೂ ಕೂಡ ಈ ದೇಶನ ಆರ್ಥಿಕ ಸ್ಥಿತಿ ಸಂಕಷ್ಟಕ್ಕೆ ದೂಳಿರ್ತಕ್ಕಂಥ ಯಾರು ಇದ್ರೆ ನಿಮ್ಮ ಗುಜರಾತ್ ಮತ್ತು ನಿಮ್ಮ ಆರ್ಥಿಕ ನೀತಿಗಳನ್ನು ಮಾತು ಹೇಳ್ತೀನಿ. ನಿಮ್ಮ ವೈಫಲ್ಯತೆಗೋಸ್ಕರ ಕಟು ಬಡವನನ್ನು ಇವತ್ತು ಚಿನ್ನ ತಗೋಬೇಡಿ, ನೀವು ಟೂ ವೀಲರ್ ಓಡಾಡಬೇಡಿ, ಬಸ್ಸುಗಳು ಇವತ್ತು ಹೇಳ್ತೀನಿ. ಬೆಂಗಳೂರಿಗೆ ಉದಾಹರಣೆ ಕೊಡ್ತೀನಿ. 6,500 ಬಸ್ ಇದೆ. ನಿಮ್ಮ ಮೋದಿ ಸಾಹೇಬ್ರೆ ಬೆಂಗಳೂರು 15,000 ಬಸ್ಸುಗಳನ್ನು ಮಾಡಿ ಅವ್ರಿಗೆ ಹೇಳಿ ಲಾಸ್ಟ್ ಮೇಲ್ ಕನೆಕ್ಟಿವಿಟಿ ಕೊಡ್ತೀನಿ ಅಂತ. ಯಾಕೆ ಟೂ ವೀಲರಲ್ಲಿ ಹೋಗ್ತಾರೆ, ಯಾಕೆ ಕಾರಲ್ಲಿ ಹೋಗ್ತಾರೆ, ಯಾಕೆ ಓಲಾದಲ್ಲಿ ಹೋಗ್ತಾರೆ, ಯಾಕೆ ಆಟೋದಲ್ಲಿ ಹೋಗ್ತಾರೆ ಅಂತ ಮತ್ತೆ ಹೇಳ್ತೀನಿ. ಚಿನ್ನದ ವ್ಯಾಪಾರಿಗಳೆಲ್ಲ ಇವತ್ತಿಂತ ಅಂಗಡಿ ಬೀಗ ಹಾಕೊಂಡ್ರೆ ಯಾರೇ ಊಟ ಕೊಡ್ತಾರೆ ಅವ್ರಿಗೆ? ಎಲ್ಲ ಮನೇಲಿ ಕೂತ್ಕೊಂಡು ಕೆಲಸ ಮಾಡಿಬಿಡಿ ಅಂತ ಹೇಳ್ತಿರಲ್ಲ ನೀವು. ಎಷ್ಟೋ ಕಂಪನಿಗಳು ಭಾರತದಿಂದ ದೂರ ಹೊರಟೋಗ್ತವೆ. ಅದು ತಿಳ್ಕೊಬೇಕಾಗ್ತದೆ. ಮನೆಯಿಂದನೂ ಕೆಲಸ ಮಾಡಬೇಕಾಗ್ತದೆ, ಕಂಪನಿಯಲ್ಲೂ ಕೆಲಸ ಮಾಡಬೇಕಾಗ್ತದೆ. ಆದರೆ ನಮ್ಮ ಎಕ್ಸ್ಪೋರ್ಟ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗ್ತದೆ, ಇಂಪೋರ್ಟ್ನ ಕಡಿಮೆ ಮಾಡ್ಕೋಬೇಕಾಗ್ತದೆ, ನಮ್ಮ ಆರ್ಥಿಕ ಸ್ಥಿತಿನ ಆದರೆ ಇಷ್ಟೆಲ್ಲ ಹೇಳ್ತೀನಿ ಕಲ. 218 ಲಕ್ಷ ಕೋಟಿಗಳು ಸಾಲ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಅಂದಿರಲ್ಲ. ಇವತ್ತು ಟುಡೇ ಆಲ್ಸೋ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನ್ರಿ ಮಾಡಿದ್ರಿ ನೀವು? ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ಜೀವಂತ ಇಟ್ಟಿದ್ರಿ, ಬಡತನ ಜೀವಂತ ಇಟ್ಟಿದ್ರಿ, ಬೆಲೆ ಏರಿಕೆನ ಜಾಸ್ತಿ ಮಾಡಿದ್ರಿ. ಇವತ್ತು ಹೋಗಿ ಯಾರನ್ನೂ ಕೇಳಬೇಡಿ ನೀವು. ಇವತ್ತೇನೋ ನಾವು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. ಹೆಣ್ಮಕ್ಳು ಸ್ವಲ್ಪ ನೆಮ್ಮದಿಯಾಗಿ ಮನೆಗಳಿದ್ದಾರೆ ಇವತ್ತಿನ ದಿವಸ. ಒಂದು ವೇಳೆ ಅದು ಕೂಡ ನಾವು ಕೊಡಲಿಲ್ಲ ಅಂತಂದರೆ ಹೆಣ್ಣುಮಕ್ಕಳು ಕಣ್ಣಲ್ಲಿ ನೀರು ಹಾಕೊಂಡು ಇರಬೇಕಾಗಿತ್ತು. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ನೀವು ಹೇಳ್ತೀನಿ ಕೇಳಿ ಬೆಲೆ ಏರಿಕೆ ಏನಾಗಿದೆ ಅಂತ. ಬೇಳೆಕಾಳು ಇರ್ಬೋದು, ಸಕ್ಕರೆ ಇರ್ಬೋದು, ಅನ್ನ ತಿನ್ನಬೇಕಾದ್ರೆ ಏನು ಅಕ್ಕಿ ಬೆಲೆ ಏನಾಗಿದೆ ಅಂತ ಯೋಚನೆ ಮಾಡಿ ನೋಡಿ. 2014ರಲ್ಲಿ ಎಷ್ಟಿತ್ತು? $140 ಇತ್ತು ಬ್ಯಾರಲ್ಗೆ. ಆವತ್ತು 70 ರೂಪಾಯಿ ಇಟ್ಟಿದ್ವಿ ನಾವು ಪೆಟ್ರೋಲ್. ನೀವು ಸೆಸ್ನ ಚಾರ್ಜ್ ಮಾಡಿದ್ರಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಆಯಿಲ್ ಬಂಡೇಳಿ ಎಲ್ಲರೇ ಹೋಯ್ತು ದುಡ್ಡೆಲ್ಲ. ಸಾಲದ ದುಡ್ಡೆಲ್ಲೇ ಹೋಯ್ತು. ಪ್ರತಿ ವರ್ಷ ನಾನು ಹೇಳ್ತೀನಿ ಲಕ್ಷಾಂತರ ರೂಪಾಯಿ ಬಡ್ಡಿ ಕಟ್ತಾ ಇದ್ರಲ್ಲ ನೀವು. ನಮ್ಮ ಹಣವನ್ನು, ಜನಗಳ ಹಣವನ್ನು ಬಡ್ಡಿ ರೂಪಾಯಲ್ಲಿ ಕಟ್ತಾ ಇದ್ರಲ್ರಿ. ನಾಚಿಕೆ ಆಗಲ್ಲ ನಿಮಗೆ? ಒಂದು ವೇಳೆ ನಾವು ಮಾಡಿದ ಸಾಲ ನೀವು ತೀರಿಸಿದ್ದೇ ಆಗಿದ್ರೆ ಇವತ್ತು ನೀವು ಕೊಡ್ತಕ್ಕಂಥ ನೀವು ಸಲಹೆಗಳನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀವಿ. ಇವರು ದೇಶಕ್ಕೋಸ್ಕರ ಏನೋ ಮಾಡಿದ್ದಾರೆ ಅಂತ. ದೇಶನ ಅಡ ಇಟ್ಟಿರ್ತಕ್ಕಂಥವ್ರು ನೀವು. ಈ 140 ಕೋಟಿ ಜನರ ಅಡ ಇಟ್ಟಿರ್ತಕ್ಕಂಥ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬೇಕಾದಾಗ ಅಬ್ಸಲ್ಯೂಟ್ ನಂಬರು, ಇನ್ನು ಬೇಕಾದಾಗ ಪರ್ಸೆಂಟೇಜು, ಆ ರೀತಿಯಾಗಿ ಮಾತಾಡೋದು ಬೇಡ. ಕಡಿಮೆ ಮಾಡ್ಲಿಕ್ಕೆ ಕೇಳಿದ್ರೆ ರವೀಂದ್ರ ರೇಷ್ಮೆ ಅವರು, ನಾನು ಹೇಳಿ ಕೇಳಿ, ನಿಮಗೆ ಸೆಕ್ಯೂರಿಟಿ ಕೊಟ್ಟಿರ್ತಾರಲ್ಲ, ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ನೀವು? ನಾಚಿಕೆ ಆಗ್ತದೆ ನಮ್ಗೆ. ಹೇಳ್ತೀನಿ ಕೇಳಿ, ನೀವು ಉಪಯೋಗ ಮಾಡ್ತಕ್ಕಂಥ ಏರೋಪ್ಲೇನ್ ಅಂತ ತಿಳ್ಕೊಂಡಿರೋದು 9,000 crores, 2 ಏರ್ಕ್ರಾಫ್ಟ್, 8,400 ಕೋಟಿ ರೂಪಾಯಿಗಳ ವೆಚ್ಚ ಮಾಡಿರ್ತಕ್ಕಂಥದ್ದು. ಅವರ ಸುರಕ್ಷತೆ ಬೇಕು ಅಂದ್ರೆ ನಾನು ಕೂಡ ಒಬ್ಬ. ಆದರೆ ಖರ್ಚು ವೆಚ್ಚದ ಬಗ್ಗೆ ಕಡಿವಾಣ ಹಾಕಬೇಕಂದ್ರೆ ಅದು ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತೀರಿ. ನಿಮ್ಮ ಕ್ಯಾಬಿನೆಟ್ನಿಂದ ಸ್ಟಾರ್ಟ್ ಆಗಬೇಕಾಗ್ತದೆ, ನಿಮ್ಮ ಪಾರ್ಟಿ ಫಂಕ್ಷನಿಂದ ಆಗಬೇಕಾಗ್ತದೆ. ನಾಟ್ ಫ್ರಮ್ ಕಾಮನ್ ಮ್ಯಾನ್. ಯು ಡೋಂಟ್ ಎಕ್ಸ್ಪೆಕ್ಟ್ ಥಿಂಗ್ಸ್ ಫ್ರಮ್ ಅ ಕಾಮನ್ ಮ್ಯಾನ್, ಬಿಕಾಸ್ ಕಾಮನ್ ಮ್ಯಾನ್ ಇಸ್ ಪೇಯಿಂಗ್ ದಿ GST ಫಾರ್ ಯು. ಯು ಆರ್ ರನ್ನಿಂಗ್ ದಿಸ್ ಕಂಟ್ರಿ ಬಿಕಾಸ್ ಆಫ್ ದ ಕಾಮನ್ ಮ್ಯಾನ್ ಅಂತ ಹೇಳ್ತಾ ಇದ್ದೀನಿ. ಬಂಗಾರವನ್ನು ಖರೀದಿಸದೇ ಇರುವುದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಓಡಾಡುವುದೇ ದೇಶಭಕ್ತಿ ಅನ್ನೋದಾದ್ರೆ ಮೊದಲು ಬಿಜೆಪಿ ಅವರು ತೋರಿಸಿ. ಅದು ಹಂಗೇನಿಲ್ಲ. ನಾನು ಎಲ್ಲದರಲ್ಲೂ ಕೂಡ ಈ ದೇಶದ ಶುರುವಾಗ್ಲಿ ಅಂದ್ರೆ ಹೇಳ್ತಾ ಇದ್ದೀರಿ. ನಾನು ಹೇಳ್ತೀನಿ ಕೇಳಿ, ಈ ದೇಶದ ಸುರಕ್ಷತೆಗೆ ಸೈನಿಕರು ಖರ್ಚು ಮಾಡಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಆದ್ರೆ VIP ಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ರಿ, ರೆಡ್ ಲೈಟ್ ತೆಗಿ ಅಂತ ಹೇಳಿದ್ರಿ. ಎಷ್ಟು ಖರ್ಚು ಮಾಡ್ತೀರಿ? 106 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀರಿ. ಅವ್ರು ಒಂದು ಫ್ಲೈಟ್ಗೆ ಹೇಳ ನಿಮಗೆ 1 ಅವರ್ಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಅವ್ರ ಫ್ಲೈಟ್ಗೆ 2.5 ಕೋಟಿ ರೂಪಾಯಿಗಳ ಖರ್ಚಾಗ್ತದ್ರಿ 1 ಅವರ್ಗೆ. ಹೋಮ್ ಮಿನಿಸ್ಟರ್ಗಳು ಎಷ್ಟು ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳು Z ಕ್ಲಾಸ್ ಸೆಕ್ಯೂರಿಟಿ ಇಟ್ಕೊಂಡವ್ರೆ. ವಾಟ್ ಇಸ್ ದ VIP ಕಲ್ಚರ್ ಯು ಟಾಕಿಂಗ್ ಅಬೌಟ್? ನೀವು ಸರಳತೆಯನ್ನು ತೋರಿಸಿ, ನೀವು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ. ಮಹಾತ್ಮ ಗಾಂಧಿಯವರು ಯಾವ ರೀತಿಯಾಗಿ ಬ್ರಿಟಿಷರು ಹೋರಾಟ ಮಾಡಿದ್ರಿ ಆ ರೀತಿ ಹೋರಾಟ ಮಾಡಿ ತೋರಿಸಿ ನಮಗೆ. ನೀವು ನಮ್ಮ ದುಡ್ಡನ್ನು ತಗೊಂಡು ಬಡ್ಡಿ ಕಟ್ತೀರಿ. ಮೋರ್ ದೆನ್ 40% ಆಫ್ ದ ಮನಿ ಇಸ್ ಪೇಡ್ ದ ಇಂಟ್ರೆಸ್ಟ್ ಆಫ್ ದಿಸ್ ಕಂಟ್ರೀಸ್ ಎಕಾನಮಿ. ವೈ ಶುಡ್ ಐ ಪೇ ಇಂಟ್ರೆಸ್ಟ್ ಫಾರ್ ನಿಮ್ಮ ತೆವಲಿಗೋಸ್ಕರ ಮಾಡಿರ್ತಕ್ಕ ಸಾಲಗಳಿಗೋಸ್ಕರ? ಹೇಳಿ ನನಗೆ. ಕೋವಿಡ್ ಟೈಮಲ್ಲಿ ಮುಚ್ಚೋಗಿದ್ದ ಇಂಡಸ್ಟ್ರಿಗಳು ನನ್ನ ಜೊತೆಯಲ್ಲಿ ಬನ್ನಿ, ರಿಯಾಲಿಟಿ ಚೆಕ್ ಮಾಡೋಣ. ಪೀಣ್ಯದಲ್ಲಿ ಎಷ್ಟು ಇಂಡಸ್ಟ್ರಿಗಳು ಬಂದಾಗೋಗ್ಬಿಟ್ಟಿದೆ ಅಂತೇಳಿ, ಎಷ್ಟು ಮನೆಗಳ ಹರಾಜಾಗಿದೆ ಗೊತ್ತಾ ಅವ್ರು ಮಾಡಿರೋ ಸಾಲಕ್ಕೋಸ್ಕರ. ಪ್ರಶಾಂತ್ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.